ಗೋಲ್ಡ್ ಸಿಲ್ವರ್ ದರದಲ್ಲಿ ಹಾವು ಏಣಿ ಆಟ ಜೋರಾಗಿದೆ. ಬೆಳಿಗ್ಗೆಯಿಂದ ಕ್ರಾಶ್ ಆಗಿದ್ದ ಮಾರ್ಕೆಟ್ ಸ್ವಲ್ಪ ಚೇತರಿಕೆ ಆಗ್ತಿದೆ. ಮಧ್ಯಾಹ್ನದ ಬಳಿಕ ಚಿನ್ನ ಬೆಳ್ಳಿ ಬೆಲೆಯಲ್ಲಿ ಮತ್ತೆ ಏರಿಕೆ ಕಂಡು ಬಂದಿದೆ. ಹಾವು ಏಣಿ ಆಟ ಆಗೋಗಿದೆ ಗೋಲ್ಡ್ ಸಿಲ್ವರ್ ದರಗಳು. ಬೆಳಿಗ್ಗೆಯಿಂದ ಕ್ರಾಶ್ ಆಗಿದ್ದಂತಹ ಮಾರ್ಕೆಟ್ ಸ್ವಲ್ಪ ಚೇತರಿಕೆ ಆಗಿದೆ. ಮಧ್ಯಾಹ್ನದ ಬಳಿಕ ಚಿನ್ನ ಮತ್ತು ಬೆಳ್ಳಿಯಲ್ಲಿ ಮತ್ತೆ ಸ್ವಲ್ಪ ಏರಿಕೆ ಕಂಡು ಬಂದಿರುವಂತದ್ದು. 10 ಗ್ರಾಂ ಚಿನ್ನದ ರೇಟ್ 1,45,000 ರೂಪಾಯಿ ಆಗಿದೆ. ಬೆಳಿಗ್ಗೆ 1,40,000ಕ್ಕೆ ಇಳಿದಿತ್ತು ಬಂಗಾರದ ರೇಟ್. ಇದೀಗ ಮತ್ತೆ ಗೋಲ್ಡ್ ರೇಟ್ ನಲ್ಲಿ 5,000 ರೂಪಾಯಿ ಏರಿಕೆಯಾಗಿದೆ. ಬಂಗಾರ ಮಾತ್ರವಲ್ಲ, ಬೆಳ್ಳಿ ಬೆಲೆಯಲ್ಲೂ ಕೂಡ ಚೇತರಿಕೆ ಕಂಡು ಬಂದಿದೆ. ಸದ್ಯ ಕೆಜಿ ಸಿಲ್ವರ್ ರೇಟ್ 2,47,000 ರೂಪಾಯಿ ಇರುವಂಥದ್ದು. ಬೆಳಿಗ್ಗೆ 2,27,000 ರೇಂಜ್ನಲ್ಲಿದ್ದ ಬೆಳ್ಳಿ ಬೆಲೆ ಸ್ವಲ್ಪ ಏರಿಕೆಯಾಗಿದೆ. ಮಾರ್ಕೆಟ್ ಕ್ಲೋಸಿಂಗ್ ವೇಳೆ ಮತ್ತೆ ಚಿನ್ನ ಬೆಳ್ಳಿ ರೇಟ್ ಸ್ವಲ್ಪ ಓಟದಲ್ಲಿದೆ. ಮತ್ತೆ ಏರಿಕೆ ಹಾದಿ ಹಿಡಿತು ಚಿನ್ನ ಮತ್ತು ಬೆಳ್ಳಿಯ ದರ. ಕ್ಷಣ ಕ್ಷಣಕ್ಕೂ ಬಂಗಾರ ಮತ್ತು ಬೆಳ್ಳಿಯ ದರದಲ್ಲಿ ಏರುಪೇರಾಗ್ತಾನೆ ಇದೆ. ಗೋಲ್ಡ್ ಸಿಲ್ವರ್ ರೇಟ್ ಅಂತ ಯಾರಾದ್ರೂ ಕೇಳಿದ್ರೆ ಇವಾಗ ಹೇಳಿದ್ದು ಬೇರೆ, ಇನ್ನೊಂದು ಕ್ಷಣಕ್ಕೆ ಇರಲ್ಲ ಅನ್ನೋ ರೀತಿ ವರ್ಕ್ ಆಗ್ತಿದೆ ಮಾರ್ಕೆಟು. ಬೆಳಿಗ್ಗೆಯಿಂದ ಕ್ರ್ಯಾಶ್ ಆಗಿದ್ದಂತಹ ಮಾರ್ಕೆಟ್ ಸ್ವಲ್ಪ ಚೇತರಿಕೆ ಕಾಣಿಸ್ಕೊಂಡಿದೆ. ಮಧ್ಯಾಹ್ನದ ಬಳಿಕ ಚಿನ್ನ ಬೆಳ್ಳಿಯಲ್ಲಿ ಮತ್ತೆ ಏರಿಕೆ ಕಂಡಿರುವಂಥದ್ದು. 10 ಗ್ರಾಂ ಚಿನ್ನದ ರೇಟ್ ಈಗ 1,45,000 ರೂಪಾಯಿ ಆಗಿರುವಂಥದ್ದು. ಬೆಳಿಗ್ಗೆ ನೋಡಿದಾಗ 5,000 ರೂಪಾಯಿ ಕಡಿಮೆ ಇತ್ತು. ಬೆಳಿಗ್ಗೆ 1,40,000ಕ್ಕೆ ಇಳಿದಿತ್ತು ಬಂಗಾರದ ರೇಟು. ಇದೀಗ ಗೋಲ್ಡ್ ರೇಟ್ನಲ್ಲಿ 5,000 ರೂಪಾಯಿ ಏರಿಕೆಯಾಗಿದೆ. ಬಂಗಾರ ಅಷ್ಟೇ ಅಲ್ಲದೆ ಬೆಳ್ಳಿಯಲ್ಲೂ ಸ್ವಲ್ಪ ಚೇತರಿಕೆ ಕಂಡು ಬಂದಿರುವಂಥದ್ದು, ಏರಿಕೆ ಆಗಿರುವಂಥದ್ದು. ಸದ್ಯ ಕೆಜಿ ಸಿಲ್ವರ್ ರೇಟ್ 2,47,000 ರೂಪಾಯಿ ಇದೆ. ಇನ್ನು ಬೆಳಿಗ್ಗೆ 2,27,000 ಬೆಳ್ಳಿಯ ರೇಟ್ ಇತ್ತು. ಈಗ ಮತ್ತೆ ಆಲ್ಮೋಸ್ಟ್ 20,000 ತನಕ ರೇಟ್ ಜಂಪ್ ಆಗಿರುವಂಥದ್ದು. ಮಾರ್ಕೆಟ್ ಕ್ಲೋಸಿಂಗ್ ವೇಳೆ ಚಿನ್ನ ಮತ್ತು ಬೆಳ್ಳಿಯ ರೇಟ್ ಮತ್ತೆ ನಾಗಾಲೋಟದಲ್ಲಿ ಶುರು ಮಾಡಿದೆ. ಏರಿಕೆ ಹಾದಿ ಹಿಡಿದು ಹೊರಟಿದೆ ಗೋಲ್ಡ್ ಮತ್ತು ಸಿಲ್ವರ್ ದರ. ಕ್ಷಣ ಕ್ಷಣಕ್ಕೂ ಕೂಡ ಬಂಗಾರ ಮತ್ತು ಬೆಳ್ಳಿಯ ದರದಲ್ಲಿ ಏರುಪೇರಾಗ್ತಿದೆ. ಹೇಳಕ್ಕೆ ಆಗಲ್ಲ ಬಂಗಾರ ಮತ್ತು ಬೆಳ್ಳಿಯ ರೇಟ್ ಎಷ್ಟು ಏನು ಅಂತ ಹೇಳಿ ವಿಶ್ಲೇಷಣೆ ಮಾಡೋದೇ ಕಷ್ಟ ಆಗಿ ಹೋಗಿದೆ. ಇದು ಗ್ರಾಹಕರ ದೃಷ್ಟಿಯಿಂದ. ಬಿಕಾಸ್ ಗ್ರಾಹಕರು ಯೋಚನೆ ಮಾಡಿ ಇವತ್ತು ಕೊಂಡ್ಕೊಳ್ಳಕ್ಕೆ ಹೋಗಬೇಕು ಮಧ್ಯಾಹ್ನ ಅನ್ನುವಂಥ ಹೊತ್ತಿನಲ್ಲೇ ಬೆಳಿಗ್ಗೆ ಇಷ್ಟೊಂದು ಕಡಿಮೆ ಆಗಿದೆಯಲ್ಲ, ಹೋಗಿ ಬರೋಣ ಅಂತ ಹೇಳಿ ವೆಹಿಕಲ್ ತಗೊಂಡು ಜ್ಯುವೆಲ್ಲರಿ ಶಾಪ್ಗೆ ಮಾರ್ಕೆಟ್ಗೆ ಹೋಗುವಷ್ಟರಲ್ಲಿ ರೇಟ್ ಜಂಪ್ ಆಗಿ ಹೋಗಿರುತ್ತೆ. ಹಾಗೆಯೇ ಆಗಿರೋದೀಗ. ಯಾಕೆಂದರೆ ಬೆಳ್ಳಿಯಲ್ಲೂ ಕೂಡ 1 ಕೆಜಿ ಸಿಲ್ವರ್ ರೇಟ್ 2,47,000 ರೂಪಾಯಿ ಇತ್ತು. ಬೆಳಿಗ್ಗೆ 2,27,000 ರೂಪಾಯಿ ಇತ್ತು. ತದನಂತರ ಇವಾಗ ನೋಡೋದಾದ್ರೆ ಮಾರ್ಕೆಟ್ ಕ್ಲೋಸಿಂಗ್ ಟೈಮಲ್ಲಿ ನೋಡೋದಾದ್ರೆ 2,47,000 ರೂಪಾಯಿಗೆ ಬೆಳ್ಳಿ ಕೂಡ ಏರಿಕೆಯಾಗಿದೆ. ಅಂದರೆ ಬೆಳಿಗ್ಗೆ ಯೋಚನೆ ಮಾಡಿ ತಗೊಳ್ಬೇಕು ಅಂತ ಪ್ಲಾನ್ ಮಾಡಿ ಮಧ್ಯಾಹ್ನ ಅಂಗಡಿ ತಲುಪೋ ಅಷ್ಟರಲ್ಲಿ ಹೋಗೋ ಅಷ್ಟರಲ್ಲಿ ಅದು ಬೆಂಗಳೂರು ಟ್ರಾಫಿಕ್ ಮಧ್ಯೆ ರೇಟೇ ಜಂಪ್ ಆಗಿಬಿಟ್ಟಿರುತ್ತೆ. ಆಲ್ಮೋಸ್ಟ್ 15,000 20,000 ರೂಪಾಯಿ ಬೆಳ್ಳಿಯಲ್ಲೂ ಕೂಡ ಜಂಪ್ ಆಗಿರುವಂಥದ್ದು ಕೆಜಿಗೆ. ಇನ್ನು ಗೋಲ್ಡ್ ರೇಟ್ ಗಮನಿಸೋದಾದ್ರೆ ಬೆಳಿಗ್ಗೆ 1,40,000 ರೂಪಾಯಿ ಇತ್ತು 10 ಗ್ರಾಂ ಚಿನ್ನಕ್ಕೆ. ಈಗ ಗಮನಿಸೋದಾದ್ರೆ 1,45,000 ರೂಪಾಯಿ ಚಿನ್ನದ ದರ ಕೂಡ ಇದೆ. 10 ಗ್ರಾಂ ಚಿನ್ನದ ಲೆಕ್ಕ ಇದು. ಬೆಳಿಗ್ಗೆಯಿಂದ ಕಂಪೇರ್ ಮಾಡಿದ್ರೆ 5,000 ರೂಪಾಯಿ ಚಿನ್ನದ ರೇಟ್ನಲ್ಲೂ ಕೂಡ ಜಂಪ್ ಆಗಿದೆ. ಹಾವು ಏಣಿ ಆಟನೇ ಆಗೋಗಿದೆ ಬಂಗಾರ ಮತ್ತು ಬೆಳ್ಳಿಯ ದರಗಳು. ಬೆಳಿಗ್ಗೆಯಿಂದ ಕ್ರ್ಯಾಶ್ ಆಗಿದ್ದ ಮಾರ್ಕೆಟ್ನಲ್ಲಿ ಸ್ವಲ್ಪ ಚೇತರಿಕೆ ಕಂಡು ಬಂದಿದೆ. ಮಾರ್ಕೆಟ್ ಕ್ಲೋಸಿಂಗ್ ವೇಳೆಯಲ್ಲಿ ಚಿನ್ನ ಮತ್ತು ಬೆಳ್ಳಿಯ ರೇಟ್ ಸ್ವಲ್ಪ ಓಟವನ್ನ ಕಾಣಿಸ್ಕೊಂಡಿದೆ. ಮತ್ತೆ ಏರಿಕೆ ಹಾದಿ ಹಿಡಿದಿದೆ ಗೋಲ್ಡ್ ಮತ್ತು ಸಿಲ್ವರ್ ದರಗಳು. ಇವತ್ತಿಗೆ ಹೀಗಿರುತ್ತೆ, ಇನ್ನು ನಾಳೆಗೆ ಹೇಗೆ ಅನ್ನೋದೇ ಗೊತ್ತಾಗಲ್ಲ. ಯಾವುದೇ ಕ್ಷಣದಲ್ಲಿಯೂ ಬೇಕಾದರೂ ಕೂಡ ಚಿನ್ನ ಮತ್ತು ಬೆಳ್ಳಿಯ ದರಗಳಲ್ಲಿ ಏರಿಕೆ ಇಳಿಕೆ ಆಗಬಹುದು, ಹೇಳಕ್ಕಾಗಲ್ಲ. ಮಧ್ಯಾಹ್ನದ ಬಳಿಕ ಇವತ್ತು ಚೇತರಿಕೆ ಕಾಣಿಸ್ಕೊಂಡಿದೆ ಮಾರ್ಕೆಟ್ನಲ್ಲಿ. ಬೆಳಿಗ್ಗೆ ತುಂಬಾನೇ ಕಮ್ಮಿ ಇತ್ತು. ಹೂಡಿಕೆದಾರರು ಶಾಕ್ ಆಗಿದ್ರು, ಏನಪ್ಪಾ ಹಿಂಗಾಗೋಯ್ತು ಅಂತ. ಇನ್ನು ಗ್ರಾಹಕರು ಕೊಂಡುಕೊಳ್ಳೋಕೆ ಯೋಚನೆ ಮಾಡಿದ್ರು. ಎರಡೂ ವೈಸ ಆಗೋಯ್ತು. ಇವಾಗ ಗ್ರಾಹಕ ಸ್ವಲ್ಪ ಶಾಕ್ ಆಗಿದ್ದಾನೆ, ಮತ್ತೆ ಏನಪ್ಪಾ ಗೋಲ್ಡ್ ರೇಟ್ ಜಾಸ್ತಿ ಆಗೋಯ್ತು ಅಂತ. ಇನ್ನು ವರ್ತಕರು ನಾವು ಸೆಲ್ ಮಾಡ್ತೀವಿ, ಬೈ ಮಾಡಲ್ಲ ಸದ್ಯಕ್ಕೆ ಅಂತ ಅವರು ಕೂತಿದ್ದಾರೆ ಮಾರ್ಕೆಟ್ನಲ್ಲಿ. ಇನ್ನು ಹೂಡಿಕೆದಾರರ ವಿಚಾರಕ್ಕೆ ಬಂದ್ರೆ ಮಧ್ಯಾಹ್ನ ಸ್ವಲ್ಪ ಮಾರ್ಕೆಟ್ನಲ್ಲಿ ಚೇತರಿಕೆ ಕಾಣಿಸ್ಕೊಂಡಿದೆ. ಇನ್ನು ಕ್ಲೋಸಿಂಗ್ ಟೈಮ್ ಅಂತ ಹೇಳುವಂತಹ ಸಂದರ್ಭದಲ್ಲಿ ಮಾರ್ಕೆಟ್ ಕ್ಲೋಸಿಂಗ್ ಟೈಮ್ ವೇಳೆ ಚಿನ್ನ ಮತ್ತು ಬೆಳ್ಳಿಯ ರೇಟ್ನಲ್ಲಿ ಸ್ವಲ್ಪ ಚೇತರಿಕೆ ಕಾಣಿಸಿದೆ. ಏರಿಕೆಯ ಹಾದಿಯನ್ನ ಹಿಡಿದಿದೆ ಸದ್ಯಕ್ಕೆ ಗೋಲ್ಡ್ ಹಾಗೂ ಸಿಲ್ವರ್.
ನೋಡಬೇಕು ಎಷ್ಟು ಏರಿಕೆಯಾಗತ್ತೆ, ಅಂದಾಜು ಏನು ಸಿಗಬಹುದು ಅಂತ. ತದನಂತರ ಹೇಳಕ್ಕಾಗಲ್ಲ, ಮತ್ತೆ ಬೆಳಿಗ್ಗೆ ಹೊತ್ತಿಗೆ ಮಾರ್ಕೆಟ್ ಬೀಳಲೂಬಹುದು ಏಳಲೂಬಹುದು, ಚಿನ್ನ ಬೆಳ್ಳಿಯ ದರಗಳು ಹೀಗೆ ಇರುತ್ತೆ ಅಂತ ವಿಶ್ಲೇಷಣೆ ಮಾಡೋದೇ ಕಷ್ಟವಾಗಿ ಹೋಗಿದೆ. ಅಫ್ಕೋರ್ಸ್ ಆರ್ಥಿಕ ತಜ್ಞರು ಹೇಳ್ತಿರುವಂತಹ ಪ್ರಕಾರ ಇದು ಜಾಗತಿಕ ಅಸ್ಥಿರತೆ, ರಾಜಕೀಯ ಅಸ್ಥಿರತೆಗೆ ಉಂಟಾಗ್ತಿರುವಂತಹ ಅನಿಶ್ಚಿತತೆ. ಸೊ ಹಾಗಾಗಿ ಇದೇನು ತುಂಬ ಮುಂದುವರಿಯಲ್ಲ, ಸ್ವಲ್ಪ ವೇಟ್ ಮಾಡಿ ಅಂತಿದೆ. ಆದರೂ ಕೂಡ ಈ ಗೋಲ್ಡ್ ಮತ್ತು ಸಿಲ್ವರ್ ಏನಿದೆಯಲ್ಲ, ಇಡೀ ಮಾರ್ಕೆಟ್ನಲ್ಲೇ ಒಂದು ರೀತಿಯ ಕಂಪನವನ್ನು ಸೃಷ್ಟಿ ಮಾಡಿದೆ. ಮಾರ್ಕೆಟ್ನೇ ಕಂಪಿಸ್ತಿದೆ ಗೋಲ್ಡ್ ಮತ್ತು ಸಿಲ್ವರ್ ದರಗಳು. ಹಾವು ಏಣಿ ಆಟ ಜೋರಾಗೆ ನಡೀತಿದೆ.